ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ನಾನು ನಿಮ್ಮ ಶ್ರೀದೇವಿ ಹೂಗಾರ್. ಸೊ ಇವತ್ತು ನಿಮಗೆ ಒಂದು ಮಹಿಳೆಯರ ಬಗ್ಗೆ ಮಾತಾಡಬೇಕು ಅಂತ ಯೋಚನೆಯನ್ನ ಮಾಡಿ. ಸೊ ನಮ್ಮ ಹೆಣ್ಣು ಮಕ್ಕಳ ಸ್ವಭಾವವನ್ನ ಅಂದ್ರೆ ನಾನು ಒಂದು ಹೆಣ್ಮಗಳಾಗಿ ನನ್ನನ್ನು ಕನೆಕ್ಟ್ ಮಾಡಿ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಸೊ ನಮಗೆ ಹೆಣ್ಮಕ್ಳಿಗೆ ಏನಾಗಿದೆ ಅಂದ್ರೆ ಒಂದು ಮದುವೆ ಅಂತ ಆಗ್ಬಿಟ್ರೆ ಸಾಕು, ನಾನು ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅಥವಾ ನನಗೆ ಸಪೋರ್ಟಿವ್ ಸಿಸ್ಟಮ್ ಸಿಗೋದಿಲ್ಲ, ಅಥವಾ ಯಾರು ಸಹಾಯ ಸಹಕಾರ ಮಾಡೋದಿಲ್ಲ, ಅಥವಾ ನನಗೆ ಮನೆ ಕೆಲಸದಲ್ಲಿನೇ ನನ್ನ ಸಮಯ ಹೋಗ್ತಾ ಇದೆ, ಎಕ್ಸ್ಟ್ರಾ ನನ್ನ ಸ್ಕಿಲ್ಲನ್ನು ಡೆವಲಪ್ ಮಾಡೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ನಾನು ಏನಾದರೂ ಮಾಡಬೇಕು ಅಂದ್ರೆ ನನ್ನ ಅಡುಗೆ ಮನೆ ಇದೆ ನೋಡ್ರಿ, ಅದು ನನಗೆ ಬಿಡ್ತಾ ಇಲ್ಲ, ನನ್ನ ಮಕ್ಕಳ ಜವಾಬ್ದಾರಿ ನನಗೆ ಬಿಡುಗಡೆ ಕೊಡ್ತಾ ಇಲ್ಲ, ನನ್ನ ಮನೆಯವರು ನಾನು ಹೇಳಿದ್ರೆ ಅವ್ರು ನನಗೆ ಸಪೋರ್ಟ್ ಮಾಡೋದಿಲ್ಲ. ಈ ರೀತಿಯ ವಿಚಾರಗಳನ್ನು ಸಾಮಾನ್ಯ ಹೆಣ್ಮಕ್ಕಳಲ್ಲಿ ಎಲ್ಲರ ಹತ್ರನೂ ಇರೋದೇ. ಇದು ವಾಸ್ತವ ಕೂಡ, ಸತ್ಯನೂ ಕೂಡ. ಆದ್ರೆ ನಾನು ಇವತ್ತು ನಿಮಗೆ ಹೇಳಬೇಕಾಗಿರುವಂಥ ವಿಷಯ ಯಾವುದು ಅಂದ್ರೆ, ಈ ಎಲ್ಲ ತೊಂದರೆಗಳ ಮೇಲೆ ಫೋಕಸ್ ಮಾಡ್ತಾ ಈ ಎಲ್ಲ ಸಮಸ್ಯೆಗಳನ್ನ ನೀವು ನೋಡ್ತಾ ಇದ್ರೆ ಲೈಫ್ ಟೈಮ್ ಆ ಪ್ರಾಬ್ಲಮ್ಸ್ಗಳು ನಿಮ್ಗೆ ಇದ್ದಿದ್ದೇ. ನೀವು ಅದರಿಂದ ಎದ್ದು ಹೊರಗೆ ಬರಬೇಕು. ನಿಮ್ಮನ್ನ ನೀವು ಬಿಲ್ಡ್ ಮಾಡ್ಬೇಕಂದ್ರೆ ನೀವು ಒಂದಿಷ್ಟು ಥಿಂಕ್ ಮಾಡುವಂತ ಅಗತ್ಯ ಇದೆ. ನೋಡಿ, ಇವರೆಲ್ಲರೂ ಯಾವ್ಯಾವ ಸಮಸ್ಯೆಯನ್ನ ಹೇಳಿದ್ರಿ, ನೀವು ಸಕ್ಸಸ್ ಆಗದೇ ಇರೋದಕ್ಕೆ ನಾವೆಲ್ಲರೂ ಕಾರಣ ಇದ್ದೀವಿ ಅಂತ ಇವರೆಲ್ಲರೂ ಒಪ್ತಾರೇನು ಯೋಚನೆ ಮಾಡ್ರಿ. ನಿಮ್ಮ ಯಜಮಾನ್ರು ಹೌದು, ನನ್ನ ಹೆಂಡತಿಗೆ ಭಾಳ ಟ್ಯಾಲೆಂಟ್ ಇತ್ತು, ಭಾಳಷ್ಟು ಕಾರ್ಯಕ್ಷಮತೆ ಇತ್ತು, ಆದ್ರೆ ನಾನು ಪಾಪ ಅವಳಿಗೆ ಸಪೋರ್ಟ್ ಮಾಡಲಿಲ್ಲ, ಸಕ್ಸಸ್ ಆಗಲಿಲ್ಲ ಅಂತ ಯಾವತ್ತಾದರೂ ಪಶ್ಚಾತ್ತಾಪ ಪಡೋದಿಲ್ಲ. ಯಾವತ್ತಾದರೂ ಅತ್ತೆ, ನಾದಿನಿ, ನೆಗಣಿ ಇವರೆಲ್ಲರೂ ಅಯ್ಯೋ ಇವ್ರ ಹತ್ರ ಭಾಳ ಪ್ರತಿಭೆ ಇತ್ತು, ಭಾಳ ಮುಂದೆ ಹೋಗುವಂಥ ಸಾಮರ್ಥ್ಯ ಇತ್ತು, ಬಟ್ ನಾವು ಅಡುಗೆ ಮನೆಯಲ್ಲಿ ಅವರನ್ನು ಕೂರ್ ಹಾಕಿದ್ದೀವಿ, ಹಾಗಾಗಿ ಅವ್ರೇನು ಸಕ್ಸಸ್ ಆಗಲಿಲ್ಲ ಅಂತ ಅವ್ರೇನಾದರೂ ಒಪ್ಕೊಳ್ತಾರೆ? ಯಾರೂ ಒಪ್ಪೋದಿಲ್ಲ. ಹಾಗಾಗಿ ನಿಮ್ಮ ಸೋಲಿನ ವಿಚಾರಗಳಿಗೆ ನೇರವಾಗಿ ನೀವೇ ಜವಾಬ್ದಾರರಾಗಿರ್ತೀರಿ. ಹಾಗಾಗಿ ನೆನ್ಪಿಡ್ರಿ, ಈ ಎಲ್ಲವುಗಳನ್ನ ಬಿಟ್ಟು ತ್ಯಾಗ ಮಾಡಿ ಹೊರಗೆ ಬಂದು ಸಕ್ಸಸ್ ಆಗ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ಇದೆಲ್ಲ ಮಾಡ್ತಾನೆ ಇದ್ದೀನಿ, ಮಾಡಲಿಲ್ಲ ಅಂದ್ರೆ ಎರಡನೇ ಆಪ್ಷನ್ ನಮ್ಮ ಹತ್ರ ಇಲ್ಲ. ಆದ್ರೆ ಸಕ್ಸಸ್ ಆಗೋದಕ್ಕೆ ನಿಮ್ಮದೇ ಆಗಿರುವಂತ ಸ್ವಂತ ಸಮಯ, ಸೆಲ್ಫ್ ಟೈಮಿಂಗ್ ಅಂತ ಏನಿದೆ ನೋಡ್ರಿ, ಯಾವ ಸಮಯವನ್ನ ನೀವು ನಿದ್ರೆ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀರಿ, ಅದೇ ಸಮಯದಲ್ಲಿ 1 hour ತೆಗೆದು ಲರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡಿ. ನಿಮ್ಮದೇ ಮನೆಯ ಚೌಕಟ್ಟಿನಲ್ಲಿ 4 ಗೋಡೆಯಲ್ಲಿ ಕುಳಿತುಕೊಂಡು ಆನ್ಲೈನಲ್ಲಿ ಏನಾದರೂ ಮಾಡ್ಬೋದೇನು ಸರ್ಚ್ ಮಾಡಿ. ಮಂತ್ಲಿ 5,000 to 10,000 ಬರೋವಷ್ಟು ಯಾವುದಾದ್ರೂ ಒಂದು ಕೆಲಸವನ್ನ ನಿಧಾನಕ್ಕೆ ಪ್ರಾರಂಭ ಮಾಡಿ. ಬರ್ತಾ ಮನೆಯಲ್ಲಿ ಮೊದಲು ಸಪೋರ್ಟ್ ಮಾಡೋದಿಲ್ಲ. ಯಾವಾಗ ದುಡ್ಡು ಬರೋದಕ್ಕೆ ಶುರು ಮಾಡುತ್ತೆ, ಅವ್ರ ಕೈಯೊಳಗೆ ಕೊಡೋದಕ್ಕೆ ಶುರು ಮಾಡಿ 1-2 ತಿಂಗಳು, ಅವಾಗ ನೋಡ್ರಿ ಇಡೀ ಕುಟುಂಬ ನಿಮಗೆ ಸಹಾಯ ಸಹಕಾರಕ್ಕೆ ನಿಲ್ಲುತ್ತೆ. ಮತ್ತು ಯಾರು ನಿಲ್ಲಲಿ ಯಾರು ಬಿಡ್ಲಿ, ನಿಮ್ಮ ಯಜಮಾನ ನಿಂತರೆ ಸಾಕು. ನನ್ನ ಪ್ರಕಾರ, ನನ್ನ ಅನುಭವ, ನಮ್ಮ ದೊಡ್ಡ ಸಂಪತ್ತು ಯಾರು ಅಂದ್ರೆ ನಮ್ಮ ಗಂಡ. ಅವ್ರು ಒಬ್ರು ನಮ್ಮ ಜೊತೆಗಿದ್ರೆ ಸಾಕು, ಬೇರೆಯವ್ರು ಯಾರ ಅಗತ್ಯನೂ ನಮಗೆ ಬಿಡೋದಿಲ್ಲ. ಹಾಗಾಗಿ ನೀವು ಪ್ರಯತ್ನನೇ ಮಾಡದೇನೆ ಅಲ್ಲೇ ಕುಂತು ಅವರನ್ನ ನೋಡ್ಕೊಂಡು, ಅವ್ರ ಸ್ವಭಾವವನ್ನ ನೋಡ್ಕೊಂಡು, ಇವ್ರು ಇಷ್ಟ ಇದ್ದಾರೆ, ಹಿಂಗೆ ಇದ್ದಾರೆ, ನನ್ನ ಹಣೆ ಬರ ಸರಿ ಇಲ್ಲ, ಹಣೆ ಬರ ಸರಿ ಇಲ್ಲ ಅಂತ ಅರ್ಧ ಜನ್ಮವನ್ನ ತೆಗೆದುಬಿಟ್ಟಿರಿ. ನೀವು ಮೇಲೆ ಒಂದು ವೇಳೆ ಯಾರಾದ್ರೂ ಲೆಕ್ಕ ಕೇಳೋದಕ್ಕೆ ಶುರು ಮಾಡಿದ್ರು ಅಂತ ತಿಳ್ಕೊ, XYZ ಒಂದಿನ ಭೂಮಿ ಬಿಟ್ಟು ಹೋದ್ಮೇಲೆ ನೀನು ಯಾಕೆ ಸಕ್ಸಸ್ ಆಗಲಿಲ್ಲ, ಏನು ಸಮಾಜಕ್ಕೆ ಯಾಕೆ ಕೊಡ್ಲಿಕ್ಕೆ ನಿನ್ನ ಕೈಲಿಂದ ಆಗಲಿಲ್ಲ ಅಂದ್ರೆ ಅವಾಗ ಅವರೆಲ್ಲರ ಹೆಸರು ಹೇಳಿದ್ರ ಒಪ್ಪೋದಿಲ್ಲ. ಹಾಗಾಗಿ ಪ್ರತಿಯೊಂದು ಯಾರ ಮೇಲಿದೆ ಅಂದ್ರೆ ನಮ್ಮ ಮೇಲಿದೆ. ನಮ್ಮ ಮೇಲೆ ನಾವು ಫೋಕಸ್ ಮಾಡೋಣ, ಲರ್ನಿಂಗ್ ಮೇಲೆ. ಮತ್ತೆ ನಮ್ಮ ಹೆಣ್ಮಕ್ಕಳಲ್ಲಿ ಅದೆಷ್ಟು ಪ್ರತಿಭೆ ಇರುತ್ತೆ ಅಂದ್ರೆ ನಾವು ಏನೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಇದೆ. ಇವತ್ತು ನೀವು ನೋಡ್ರಿ, ಅಡುಗೆ ಮನೆಯಲ್ಲಿ ಸಣ್ಣದಾಗಿರುವಂಥ ಚಾನಲನ್ನು ತೆಗೆದುಕೊಂಡಿರುವಂಥ ಹೆಣ್ಮಕ್ಳು ಇವತ್ತು ಮಿಲಿಯನ್ ಗಟ್ಟಲೆ ವ್ಯೂವರ್ಸ್ಗಳಿದ್ದಾರೆ, ಲಕ್ಷಾಂತರ ಗಟ್ಟಲೆ ಅವ್ರಿಗೆ ಅರ್ನಿಂಗ್ ಬರ್ತಾ ಇದೆ, ಅದೇ ಮನೆಯ ಚೌಕಟ್ಟಿನಲ್ಲಿ ಉಳ್ಕೊಂಡು. ಮೊದಲು ಅವ್ರ ವಿಡಿಯೋಗಳನ್ನ ನೀವು ಬೇಕಾದ್ರೆ ಹೋಗಿ ತೆಗೆದು ನೋಡ್ರಿ, ನೀವು ಏನೇನೂ ಇರಲಿಲ್ಲ, ಒಂದು ಕಸ ಸಮೇತ ಅವ್ರಿಗೆ ತೆಗೆಯೋದಕ್ಕೆ ಆಗ್ತಾ ಇರಲಿಲ್ಲ, ಅಂಥದ್ರಲ್ಲೇ ಅವರು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇವತ್ತಷ್ಟು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ಹೋಗಿರಿ, ರೊಟ್ಟಿ ಹೇಗೆ ಮಾಡಬೇಕು ಅಂತ ಒಂದು ಟೈಪ್ ಮಾಡ್ರಿ, ನಿಮ್ಗೆ ಹೇಳ್ತೀನಿ ರೊಟ್ಟಿ ಹೆಂಗೆ ಮಾಡ್ಬೇಕಂತ ಹೇಳೋದಕ್ಕೆ 1000 ಜನ ಹೆಣ್ಮಕ್ಳಿದ್ದಾರೆ ಒಳಗೆ. ಹಾಗಾದ್ರೆ ನಮ್ಮವ್ರಿಗೆ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ವಾ? ಬರುತ್ತೆ. ನಮಗೆ ಚಪಾತಿ ಮಾಡ್ಲಿಕ್ಕೆ ಬರೋದಿಲ್ಲ, ಬರುತ್ತೆ. ಆದ್ರೂ ನೋಡೋವರಿಗೆ ಇಂಟ್ರೆಸ್ಟ್, ಇವ್ರು ಯಾವ ರೀತಿ ಮಾಡ್ತಾರೆ, ವಿಭಿನ್ನ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಮಾಡೋದನ್ನ ನಮಗೆ ಕಲಿಸ್ತಾರೆ. ಮಾಡೋದನ್ನೇ ವಿಶಿಷ್ಟವಾಗಿ, ವಿಭಿನ್ನವಾಗಿ, ವಿನೂತನವಾಗಿ ಯಾರು ಮಾಡ್ತಾರೆ ನೋಡ್ರಿ, ಅವ್ರು 100% ಸಕ್ಸಸ್ ಆಗ್ತಾರೆ. ಹಾಗಾದ್ರೆ ನಿಮ್ಮಲ್ಲಿ ಯಾವ ಪ್ರತಿಭೆ ಇದೆ, ಅದು ವಿಭಿನ್ನ ರೀತಿಯಲ್ಲಿ ನೀವು ಮಾಡ್ಬೋದು, ವಿಶಿಷ್ಟ ರೀತಿಯಲ್ಲಿ ಅದನ್ನು ತೋರಿಸೋದಕ್ಕೆ ನಿಮಗೆ ಸಾಧ್ಯ ಇದೆ. ವಿನೂತನವಾದ ದೃಷ್ಟಿಯನ್ನ ನೀವು ಜಗತ್ತಿಗೆ ಕೊಡೋದಕ್ಕೆ ಯಾವ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆ, ಯಾವ ಪ್ರತಿಭೆ ಇದೆ,
ಅದನ್ನ ದಯವಿಟ್ಟು ಇವತ್ತು ಒಂದು ಸೈಡಿಗೆ ಕುಂತು ಯೋಚನೆ ಮಾಡ್ರಿ. ಈ ಹಿಂದಿನದನ್ನ ಬಿಟ್ಟು ಹಾಕ್ರಿ. 10 ವರ್ಷ 20 ವರ್ಷ ವೇಸ್ಟ್ ಹೋಯ್ತು, ಓಕೆ. ಇವತ್ತು ನೀವು ನಿಮ್ಮ ಜರ್ನಿಯನ್ನ ಶುರು ಮಾಡಿದ್ರ 2 ವರ್ಷದ ನಂತರ ಬಹಳ ದೊಡ್ಡ ಸಾಧನೆಯನ್ನ ಮಾಡಿರ್ತೀರಿ. ಇದು ನನ್ನ ಕಡೆಯಿಂದ ನಿಮ್ಗೆ ಕೊಡ್ತಾ ಇರುವಂತ ಚಾಲೆಂಜ್. ಹಾಗಾಗಿ ಇವತ್ತು ಒಂದು ಸೈಡಿಗೆ ಮೊದಲು ಸಮಯವನ್ನ ತಗೋರಿ. 15-20 ನಿಮಿಷ ಮೊಬೈಲ್ನು ಹಿಡಿಬೇಡ, ಮೊಬೈಲ್ ಎಲ್ಲ ಬಿಡ್ರಿ, ಒಂದು ಸೈಡಿಗೆ ಹೋಗಿ ಕುಳಿತುಕೊಡ್ರಿ. ಥಿಂಕ್ ಮಾಡ್ರಿ, ನಾನು ಏನಿದ್ದ, ಇವತ್ತೇನಾಗಿದೆ, ನಾನು ಏನು ಮಾಡಬೇಕು ಅಂತ ಕನಸುಗಳಿದ್ದು, ಪ್ರತಿಯೊಬ್ಬರಿಗೆ ಡ್ರೀಮ್ಸ್ಗಳಿದ್ದು, ಬಾಲ್ಯದಲ್ಲಿ ಕನಸುಗಳನ್ನು ಕಟ್ಟಿರುವಂಥವ್ರು. ಹಾಗಾದರೆ ನನ್ನ ಕನಸುಗಳನ್ನು ನಾನು ಸಾಗದೇ ಇರೋದಕ್ಕೆ ಯಾರು ಕಾರಣ? ನನ್ನ ಫ್ಯಾಮಿಲಿ ಕಾರಣ? ನೋ, ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತೇ ಇರಲಿಲ್ಲ ನನ್ನ ಡ್ರೀಮ್ಸ್ ಏನಿದ್ದು ಅಂತ. ಬಹುಶಃ ಗೊತ್ತಿದ್ರೆ ಅವ್ರು ಸಪೋರ್ಟ್ ಮಾಡ್ತೀರೇನೋ, ಗೊತ್ತಿರಲಿಲ್ಲ ಅವ್ರಿಗೆ. ನಾವು ಹೇಳ್ಕೊಳ್ಳಿಲ್ಲ ನಮ್ಮ ಡ್ರೀಮ್ಸ್ಗಳನ್ನು, ನಮ್ಮ ಕನಸುಗಳನ್ನು ನಾವೇ ಕೊಂದು ಹಾಕುವ ದೊಡ್ಡ ಕೊಲೆಗಾರರು ಯಾರಾದರೂ ಇದ್ರೆ ಅದು ನಾವೇ ಇದ್ದೀವಿ. ಹಾಗಾಗಿ ದಯವಿಟ್ಟು ನಿಮ್ಮ ಕನಸುಗಳನ್ನು ಜಾಗೃತಗೊಳಿಸ್ರಿ, ಎಚ್ಚೆತ್ತುಕೊಳ್ರಿ. ಮತ್ತು ಇದು ನಿಮ್ಮ ಒಳ್ಳೆಯ ಸಮಯ ಬಂದಿದೆ. ಇವತ್ತೆಷ್ಟು ನಮಗೆ ಸಪೋರ್ಟಿವ್ ಸಿಸ್ಟಮ್ ಸಿಗ್ತಾ ಇದೆ ಅಂದರೆ, ನೀವು ಏನು ಮಾಡಿದ್ರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಹಿಂದಿನ ಥರ ಫ್ಯಾಮಿಲಿಗಳು ಎಲ್ಲೂ ಉಳಿದಿಲ್ಲ, ಎಲ್ಲರೂ ಮಾಡ್ತಾ ಇದ್ದಾರೆ. ನೀವು ಒಂದಿಷ್ಟು ಮನವೊಲಿಸಿ ಮಾಡುವಂಥ ಕಾರ್ಯ ನಿಮ್ಮ ಜವಾಬ್ದಾರಿಯಾಗಿದೆ ಅಂತೇಳಿ ಹೇಳ್ತಾ, ಬನ್ನಿ ಬದಲಾಗೋಣ. ಬದಲಾವಣೆಯ ಜೊತೆಗೆ ಪರಿವರ್ತನೆಯಾಗೋಣ. ಪರಿವರ್ತನೆಯ ನಂತರ ಮಹಾ ಪರಿವರ್ತನೆಯನ್ನ ನಿಮ್ಮಲ್ಲಿ ನಾನು ಕಂಡುಕೊಳ್ಳೋದಕ್ಕೆ ನಾನು ಸಮೇತ ಕಾತರದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ.